ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಷಟ್ಪದಿಯ 6 ವಿಧಗಳಲ್ಲಿ ಒಂದಾದ ಕುಸುಮ ಷಟ್ಪದಿಯ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಕುಸುಮ ಷಟ್ಪದಿಯು ತನ್ನದೇ ಆದಂತಹ ನಿಯಮಗಳನ್ನು ಅದು ಹೊಂದಿರುತ್ತದೆ. ಅದು ಈ ರೀತಿ ಇದೆ. ಕುಸುಮ ಷಟ್ಪದಿಯಲ್ಲಿ ಷಟ್ಪದಿ ಅಂದ್ರೆ 6 ಸಾಲುಗಳನ್ನು ಹೊಂದಿರುತ್ತೆ. ಅದರಲ್ಲಿ ಕುಸುಮ ಷಟ್ಪದಿಯಲ್ಲೂ ಕೂಡ 1, 2, 4, 5 ಸಾಲುಗಳು ಒಂದು ಸಮವಾಗಿದ್ದು 5 ಮಾತ್ರೆಗಳ 2 ಗಣಗಳಿಂದ ಇದು ಕೂಡಿರುತ್ತದೆ. 3 ಮತ್ತು 6ನೆಯ ಸಾಲುಗಳು ಒಂದೇ ಸಮವಾಗಿ ಇರುತ್ತದೆ. ಇಲ್ಲಿ 5 ಮಾತ್ರೆಗಳ 3 ಗಣಗಳಿಂದಲೂ ಮೇಲೆ ಒಂದು ಗುರುವಿನಿಂದಲೂ ಕೂಡಿರುತ್ತದೆ. 3 ಮತ್ತು 6ನೆಯ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವೆಂದೇ ಭಾವಿಸಬೇಕಾಗುತ್ತದೆ. ಈ ಷಟ್ಪದಿಯಲ್ಲಿ ಇಲ್ಲಿ ಗಮನಿಸಿ, ಲಘು ಗುರು ಲಘು ಲಘು ಮತ್ತು ಲಘು ಗುರು ಗುರು ಹೀಗಿರುವ ಗಣವು ಬರಕೂಡದು. ಈಗಾಗಲೇ ನಾನು ಕುಸುಮ ಷಟ್ಪದಿಯ ನಿಯಮದಲ್ಲಿ ತಿಳಿಸಿರುವಂತೆ 1, 2, 4, 5ನೆಯ ಸಾಲುಗಳು ಸಮವಾಗಿ ಇಲ್ಲಿ ಕಂಡುಬರುತ್ತದೆ. ಮೊದಲನೇ ಸಾಲಿನಲ್ಲಿ 10, 2ನೇ ಸಾಲಿನಲ್ಲಿ 10, 4, 5ನೇ ಸಾಲಿನಲ್ಲೂ 10, 10 ಬಂದಿದೆ. ಅಂದರೆ ಇದು ಸಮವಾಗಿ ಬಂದಿರುವುದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೆಯೇ 3 ಮತ್ತು 6ನೇ ಸಾಲುಗಳು ಸಮವಾಗಿರುತ್ತದೆ. 17, 17. ನಾವು ಕುಸುಮ ಷಟ್ಪದಿಗೆ ಪ್ರಸ್ತಾರವನ್ನು ಹಾಕಬೇಕಾದ್ರೆ ಗಣ ವಿಭಾಗವನ್ನು ಮಾಡುವಾಗ 5 ನಾವು ವಿಭಾಗವನ್ನು ನಾವು ಮಾಡಬೇಕಾಗುತ್ತದೆ. ಈ 3 ಮತ್ತು 6ನೆಯ ಸಾಲಿನಲ್ಲಿ ಲಘುವಿರಲಿ ಗುರುವಿರಲಿ ಈ ಕೊನೆಯ ಅಕ್ಷರ ಯಾವಾಗಲೂ ಕೂಡ ಗುರು ಇರೋದ್ರಿಂದ ಇಲ್ಲಿ 2 ಅನ್ನುವಂಥದ್ದು ಬಂದಿರುತ್ತದೆ. ಕುಸುಮ ಷಟ್ಪದಿಯ ಪ್ರಸ್ತಾರವನ್ನು ನಾವು ಮೈಂಡ್ ಮ್ಯಾಪಲ್ಲಿ ನಾವು ತಗೊಂಡ್ರೆ ಈಸಿಯಾಗಿ ಎಕ್ಸಾಮ್ನಲ್ಲಿ ನಾವು ಸ್ಕೋರ್ ಮಾಡ್ಬೋದಾಗಿರುತ್ತೆ. ಈಗ ಕುಸುಮ ಷಟ್ಪದಿಗೆ ಪ್ರಸ್ತಾರ ಹಾಕುವಂಥದ್ದನ್ನು ತಿಳಿಯೋಣ. ಇಲ್ಲಿ ಗಮನಿಸಿ, ಸಮ್ ಸಮ್ ಇರೋದ್ರಿಂದ ಇದು ಅನುಸ್ವಾರ ಆಗಿದೆ, ಹಾಗಾಗಿ ಇದು ಗುರು ಬರುತ್ತೆ. ಇಲ್ಲಿ ಲಘು 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 ನೋಡಿ, ಇಲ್ಲಿ ಗಮನಿಸಿ, ಪ ಡೇ ಎ ಬೂ ಅಂತ ಇದೆ ಅಲ್ವಾ, ಹಾಗಾಗಿ ಇದೇನಾಗುತ್ತೆ ಗುರು ಆಗತ್ತೆ. ಕಾಮ್ ಅಂತ ಇದೆ ಅಲ್ವಾ. ನಾವು ಇಲ್ಲಿ ಲಘು ಗುರುವನ್ನು ಹಾಕಬೇಕಾದ್ರೆ ಬರೀ ಕಾಕ್ ಮಾತ್ರ ಹಾಕೋ ಹಾಗಿಲ್ಲ, ಈ 0 ಸೇರಿಸಿ ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಗುರು ಅನ್ನುವಂಥದ್ದನ್ನು ಹಾಕಬೇಕು. ಇದು ಕೂಡ ಅನುಸ್ವಾರಕ್ಕೆ ಇದು ಸೇರಿರುತ್ತೆ. 0 ಇಲ್ಲ ಅಂದರೆ ಅದು ಅನುಸ್ವಾರನೇ ಅಲ್ಲ ಅಲ್ವಾ. ಹಾಗಾಗಿ ಅನುಸ್ವಾರ ಆಗಿರೋದ್ರಿಂದ ನಾವು ಇದನ್ನು ಗುರು ಹಾಕ್ತಾ ಇರೋದ್ರಿಂದ ಇಲ್ಲಿ ಕಾಮ್ ಅಂತ ಬಂದಿರೋದ್ರಿಂದ ಇಲ್ಲಿ ಗುರು ಬರುತ್ತೆ. ಇದು ಲಘು 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 ಲಘು, ಇಲ್ಲೆಲ್ಲ ಲಘು ಹಾಕ್ತೀರಾ ನೋಡಿ, ಮಿಮ್ ಅಂತ ಇದೆ, ಗುರು ಹಾಕ್ತೀರಾ. ಇಲ್ಲಿ ಗುರು ಲಘು ಗುರು ಲಘು 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 ಲಘು, ಚಾಕಿಳಿ ಚಾ ಅಂತ ಇದೆ, ಹಾಗಾಗಿ ಇಲ್ಲಿ ಗುರು ಆಯಿತು. ಲಘು ಗುರು, ಇಲ್ಲಿ ಲಘು ಇರಲಿ ಗುರು ಇರಲಿ ನೀವೇನು ಹಾಕಬೇಕು, ಇಲ್ಲಿ ಗುರು ಅಂಥದ್ದನ್ನೇ ಹಾಕಬೇಕು. ಇಲ್ಲಿ ಗುರು ಲಘು 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 ಗುರು 2 ಸೇರಿಸಿ ಹಾಕಬೇಕು. ಲಘು ಗುರು, ಇಲ್ಲಿ ಗುರು ನೋಡಿ 2 ಸೇರಿಸಿ ಹಾಕಬೇಕು. ಇಲ್ಲೂ ಅಷ್ಟೇ ತೇ ಅಂತ ಇದೆ ಅಲ್ವಾ, ಹಾಗಾಗಿ ಇದು ಗುರು ಬಂತು, ಇದು ಲಘು. ಗುರು ಲಘು ಲಘು ಲಘು. ನಮ್ ಅಂತ ಇದೆ, ಹಾಗಾಗಿ ಇದು ಗುರು ಆಯಿತು. ಒತ್ತಕ್ಷರದ ಇಂದಿನ ಅಕ್ಷರ ಯಾವಾಗಲೂ ಕೂಡ ಏನಾಗಿರುತ್ತೆ, ಗುರುವಾಗಿರುತ್ತೆ ಅಲ್ವಾ, ಹಾಗಾಗಿ ಇದು ಗುರು ಆಯಿತು, ಇದು ಲಘು ಬಂತು. ಇಲ್ಲೂ ಅಷ್ಟೇ ಲಘು 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 ಲಘು. ಇಲ್ಲಿ ನೋಡಿ ಗುರು ಬಂತು ಸೇ ಅಂತ ಇರೋದಕ್ಕೆ. ಇಲ್ಲಿ ಗಮನಿಸ್ಕೋಬೇಕು, ಒತ್ತಕ್ಷರದ ಇಂದಿನ ಅಕ್ಷರ ಇಲ್ಲಿ ಗುರುವಾಯಿತು, ಇದು ಲಘು ಬಂತು. ಲಘುವಿರಲಿ ಗುರುವಿರಲಿ ಇಲ್ಲಿ ಗುರುನೇ ಹಾಕೊಳ್ತೀರಾ. ಈಗ ಕುಸುಮ ಷಟ್ಪದಿಯನ್ನು ನಾವು ಲಘು ಗುರುನ ಹಾಕಾಯಿತು. ಇವಾಗ ನಾವೇನು ಮಾಡಬೇಕು, ಇದನ್ನು ವಿಭಾಗ ಮಾಡಬೇಕು, ಇದನ್ನು ಗಣ ವಿಭಾಗ ಮಾಡೋದು ಅಂತ ಹೇಳ್ತೀವಿ. ಸೊ ಈ ರೀತಿ 5 ನಾವು ಕುಸುಮ ಷಟ್ಪದಿಯಲ್ಲಿ ಎಷ್ಟಕ್ಕೆ ಹಾಕ್ಬೇಕು, ನಾವು 5 ನಾವು ಗಣ ವಿಭಾಗವನ್ನು ಮಾಡಬೇಕಾಗತ್ತೆ. ಇದನ್ನು ನೆನಪಲ್ಲಿ ಇಟ್ಕೋಬೇಕು. ಕುಸುಮ ಷಟ್ಪದಿ ಅಂದರೆ 5 ನಾವು ಗಣ ವಿಭಾಗವನ್ನು ಮಾಡಬೇಕು ಅಂತ. ಈಗ ಮಾಡೋಣ. 2, 3, 4, 5. ಇದು 2 ಸೂಚಿಸುತ್ತೆ ಗುರು. ಲಘು ಅಂದರೆ 1 ಸೂಚಿಸುತ್ತೆ. ಮೇಲೆ ನೀವು 5 ಅಂತ ಬರಿಬೇಕು. 1, 2, 3, 4, 5. ಇಲ್ಲೂ ಕೂಡ 5 ಅಂತ ಬರೀತೀರಾ. 2, 3, 4, 5. 3, 4, 5. 2, 2, 4, 1, 5. 3, 4, 5. 2, 2, 4, 1, 5. ಮೇಲೆ ನೀವು ಈ ಸಂಖ್ಯೆಗಳನ್ನು ಕಡ್ಡಾಯವಾಗಿ ನೀವು ಅದನ್ನು ಬರೀಲೇಬೇಕು. ಬರೆದಾಗಲೇ ನಿಮಗೆ ಈಸಿಯಾಗಿ ನೀವು ಮಾರ್ಕ್ಸ್ನ ತೊಗೊಳಕ್ಕೆ ಸಾಧ್ಯ. 2, 3, 4, 5. 2, 2, 4, 1, 5. 2, 2, 4, 1, 5 ಬಂತು. ಇಲ್ಲೂ ಅಷ್ಟೇ 5. 5 ಈ ರೀತಿ ಗಣ ವಿಭಾಗವನ್ನು ನೀವು ಮಾಡ್ಕೋಬೇಕು.
ಮಾಡಿಕೊಂಡು ಮೇಲ್ಗಡೆ ನಂಬರ್ಸ್ಗಳನ್ನು ಅಂದರೆ ಅಂಕಿ ಸಂಖ್ಯೆಗಳನ್ನು ಬರ್ಕೋಬೇಕು. ಇಲ್ಲಿ ನೀವು ಲಘು ಇರಲಿ ಗುರು ಇರಲಿ ನೀವು ಅದನ್ನು ಏನು ಹಾಕಬೇಕು, ಗುರು ಅಂತಲೇ ನೀವು ಅದನ್ನು ಹಾಕಬೇಕಾಗತ್ತೆ. ಈ ರೀತಿ ಕುಸುಮ ಷಟ್ಪದಿಯನ್ನು ಮಾಡಬೇಕಾದ್ರೆ ಮೊದಲು ಇದನ್ನು ನೀಟಾಗಿ ಬರ್ಕೊಳ್ತೀರಾ. ನಾನು ಬರ್ಕೊಂಡಿರುವಂಥದ್ದು ಸರಿ ಇದೆಯಾ ಅಂತ ಒಂದು ಸಲ ಟೆಸ್ಟ್ ಮಾಡ್ಕೋಬೇಕು. ಏಕೆಂದರೆ ಒಂದು ತಪ್ಪಾಯಿತು ಅಂತ ಹೇಳಿದ್ರೆ ಹೋಲ್ ತಪ್ಪಾಗೋಗ್ಬಿಡತ್ತೆ. ಹಾಗಾಗಿ ಅದಾದಮೇಲೆ ಲಘು ಗುರುನ ಹಾಕ್ಕೊಳ್ತೀರಾ. ಅದು ಹಾಕೊಂಡ್ಮೇಲೆ ಈ ರೀತಿ ನೀವು ಅದನ್ನು ನಂಬರ್ಸ್ ಬರಿಬೇಕು. ನಂಬರ್ಸ್ ಬರೆದ್ಮೇಲೆ ಏನು ಮಾಡಬೇಕು, ಅದನ್ನು ಕೂಡಬೇಕು. 5 5 10 ಇದೆ ಅಲ್ವಾ, ಇದನ್ನೆಲ್ಲ ಬರ್ಕೊಂಡ್ಬಿಡಿ ಫಸ್ಟು. 10 10 10 ಆವಾಗ ಕನ್ಫ್ಯೂಸ್ ಆಗಲ್ಲ ನಿಮಗೆ. ಇಲ್ಲಿ ನೋಡಿ, ಈ 3 ಮತ್ತು 6ನೇ ಸಾಲು ಸಮವಾಗಿರುತ್ತಲ್ವಾ. ಎಷ್ಟಿದೆ ಈಗ, 5 10 15 15 ಪ್ಲಸ್ 2 ಎಷ್ಟಾಗುತ್ತೆ, 17. ಈ ರೀತಿ ಬರ್ಕೊಳ್ತೀರಾ. ಬರ್ಕೊಂಡ್ಮೇಲೆ ಕೆಳಗಡೆ ಇದು ಕುಸುಮ ಷಟ್ಪದಿ ಆಗಿದೆ ಅಂತ ಬರಿಬೇಕು. ಈ ರೀತಿ ನೀವು ಬರೆದ್ರೆ ನೀಟಾಗಿ ಮಾರ್ಕ್ಸ್ ನಿಮಗೆ ಔಟ್ ಆಫ್ ಔಟ್ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಹೊತ್ತೋದನ್ನು ಮರೆಯದಿರಿ. ಇಲ್ಲಿಯ ತನಕ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ, ನಿಮ್ಮ ಸಮಯವನ್ನು ನಮ್ಮ ಚಾನಲ್ಗೆ ಸ್ವಲ್ಪ ವಿನಿಯೋಗಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.